ನೋಡು ಅವರೆಲ್ಲ ತಿನ್ನಕ್ಕೆ ಹೋಗೋರು. ನಾನು ಒಂದು ಮಾತು ಕೂತಿದ್ರೆ ನಾ ಮುಂದೆ ಅಂತಿದ್ದೆ ತೈತಾ ಬರೋದಳು ಬಲ್ಬಿತ್ರಿ. ಲೇ ಲೇ ಸರೋಜಿ ಅದಕ್ಕೆ ಅಲ್ಲಿ ನಿಂತಿದ್ಯಾ? ಮತ್ತೆ ನನ್ನನ್ನು ಒಂದು ಮಾತು ಕೂಗಿದ್ದಿದ್ರೆ ಎಮ್ಮನ ಏನಾಗ್ಬಿಡ್ತಾಯಿತ್ತು ಗೌರಮ್ಮನ? ಅವ್ರನ್ನೆಲ್ಲ ಕರ್ಕೊಂಡೋಗಿ ಬೇಕಾದ ಅಡುಗೆ ಮಾಡಿಕೊಳ್ಳೆ. ನಾನೇನು ಮಾಡಿದ್ನೆ? ನಾನು ಒಂದು ಮಾತು ಕೂಗೋದಾಗಿತ್ತಲ್ಲ. ನಾನು ಮಾಡ್ಕೊಡ್ತೀನಿ ಕಲ್ದಿರಿದೆ, ನಾನು ಮಾಡ್ಕೊಡ್ತೀನಿ ಕಲ್ದಿರಿರು. ಏನು ಬೇಕು ಅದೆಲ್ಲ ನೀನು ಯಾಕೆ ನೀನು ಅವತ್ತು ಬಸ್ರಾಗಿದ್ದಾಗ ಗಿಣ್ಣು ಬೇಕು ಅಂತಾನೆ ಗಿಣ್ಣು ಮಾಡಿಕೊಡಲ್ಲ. ನಾನು ಮಾಡ್ಕೊಡ್ತೀನಿ ಕಲ್ದಿರಿರು. ಹೆಂಗೂ ಸರಸ್ವತಿಗೂ ಮಾಡಬೇಕು, ಇಲ್ಲ ಅವಳು ಸಾವಿತ್ರಿಗೂ ಮಾಡಬೇಕು. ನೀನಕ್ಕ ಬೇಜಾರು ಮಾಡ್ಕೊತೀಯಾ? ಚೆನ್ನಾಗಿ ನೀರು ಇಟ್ಕೊಂತಾರೆ ಇಷ್ಟೊತ್ತಿನಾಗ ಯಾರೋ ನಂಗೆ ತಿಳಿದತ್ತೆ. ಮತ್ತೆ ಸುಮ್ಮನೆ ಹಂಗೆ ಸರಸ್ವತಿನ ಕೂಗ್ದೊಳಂಗೆ ಕೂಗ್ಬಿಟ್ಟ ನಾನೊಂದು 2 ಒಬ್ಬಟ್ಟು ಎತ್ಕೊಂಬತ್ತೀನತ್ತೆ. ಯಾಕೋ ಒಬ್ಬಟ್ಟು ತಿನ್ಬೇಕು ಅನ್ಸದ್ ನಂಗೆ. ಮಾಡಿರ್ತೀನಿ ಅಂತ ಹೇಳಿಲ್ಲೇನೆ, ಅದ್ಯಾಕೆ ಹೆಂಗಿರಾಮ್ ಬಿಟ್ಕೊಂಡಿದ್ಯಾ? ನನ್ನ ಮಾನ ಮರ್ಯಾದೆ ತೆಗಿಯಕ? ಮೊನ್ನೆ ಯಾರ್ದೋ ಎಮ್ಮೆ ಕರೆದಿತ್ತು ಅಂತ ಅವ್ರ ಹತ್ರ ಆಲಿಸ್ಕೊಂಬಂದು ಮಾಡಿದ್ದೆ ನಿನ್ಗಿನ್ನು. ನಾನು ಕಾಣ ನೀನು ಮಾಡಿಕೋದು ನೀನು ಅಂತ ಬಂಕರಾಗ್ದೋಳು ಅಂತ ನಂಗೆ ತಿಳಿದ. ನಾನು ಹೋಗಿ ಇಸ್ಕೊಂಬತ್ತೀನಿ. ಬಾಯಿ ಮುಚ್ಕೊಂಡಿದೆ ಮಾಡಿರ್ತೀನಿ. ಇವ್ರನ್ನೆಲ್ಲ ತಪ್ಪಿಸ್ಬೇಕಲ್ಲ ಅವ್ರ ಮನೆಗೆ ಹೋಗೋದು. ತಪ್ಪಿಸಿದ್ಯಾ ಮಾವನಂತೂ ನಿನ್ನ ಮಾತೇ ಕೇಳಲ್ಲ. ಇನ್ನು ಇವರಿಬ್ಬರಂತೂ ನಿನ್ನೆ ಹಿಡ್ಕೊಂಡು ವಾಂಚಾಗ್ತಾರೆ. ಇನ್ನು ಸಾವಿತ್ರಿನೇನೋ ಬಂದೋಬಸ್ತ್ ಮಾಡ್ಬೋದು, ಇನ್ನು ಇವ್ರ 3 ಬಂದೋಬಸ್ತ್ ಮಾಡೋಕ್ಕಾಗಲ್ಲ. ಯಾಕ್ಲೇ ನೀರು ಅಂಕುಮ್ರಡ್ತಾವ್ರೆ? ಯಾರು ನೀರು ಅಂಕುಮ್ರಡ್ತಾ ಇರೋದು? ಲೇ ಎತ್ತ ಹೋಗಿದ್ದೆ ಇಷ್ಟು ದಿನದಿಂದ? ಇವಾಗ ಬಂದು ನೀರು ಇಟ್ಕೊಂತ ಇದೆಯಾ? ಅಲ್ಲ 1 ತಿಂಗಳಾಯ್ತು ನೀನು ಮನೆ ಬಿಟ್ಟು ಹೋಗಿ, ಇವಾಗ ಬಂದಿದ್ಯಲ್ಲೋ? 1 ತಿಂಗಳಾಯ್ತು ಇವಾಗ ಬಂದಿದ್ದೀನಿ. ಏನು ಮಾಡಿದ್ಯಾ ಅತ್ತಿಗೆ ಅಡುಗೆ? ಏನು ಮಾಡಲಿ? ಇಟ್ಟು ಸಾರನ್ನ ತಿನ್ನಡಿ. ಎತ್ತೋಗಿದ್ದೆ ನೀನು? ನನ್ನ ಹೆಂಡ್ತಿನೂ ನನ್ನ ಮಗನ ಹುಡ್ಕಕ್ಕೆ ಹೋಗಿದ್ನಿ. ಸಿಕ್ಕಿದ್ರಾ? ಇಲ್ಲ ಸಿಕ್ಕಿಲ್ಲ. ಯಾರತ್ತೆ? ಇವನೇ ಎಂಟ್ರಾಮ್ನು. 1 ತಿಂಗಳಾಗಿತ್ತು ಮನೆ ಬಿಟ್ಟು ಹೋಗಿ, ಇವಾಗ ಬಂದವ್ ನೋಡು. ಏನು ಸರೋಜಿ ಚೆನ್ನಾಗಿದ್ಯಾ? ಏನೋ ಚೆನ್ನಾಗಿದ್ದೀನಿ ಚಿಕ್ಕಮ್ಮವ. ಎತ್ತೋಗಿದ್ದೆ ನೀನು? ನಾನು ಎಲ್ರೂ ನನ್ನ ಮಗಳನ್ನ ಹುಡ್ಕಕ್ಕೆ ಹೋಗಿದ್ನಿ. ಚಿಕ್ಕಲ್ಲ ಮಾಡಲ್ಲ. ಏನಕ್ಕೆ ನೀನು ಹೋಗೋದು ಅಲ್ಲಿ ಇಲ್ಲಿ ದಾರಿ ತಪ್ಪೋಗೋದು, ತಿಂಗಳಾನ್ಗಟ್ಲೆ ಆಶಾಗಿರೋದು, ಆಮೇಲೆ ಮನೆಗೆ ಬರೋದು. ಅವ್ರು ಚಿಕ್ಕಲ್ಲ ಮಾಡಲ್ಲ. ಹೋಗ್ಬೇಡ ನೀನು. ಹೋಗೋರು ಹೊತ್ತಿ ಹಂಗೆ ಹಾಳಾಗಿ ಹೋಗ್ಬಿಡ್ದಾ? ಹೋಗೋದು ಬರೋದು ಭರತನಾಟ್ಯ ನಿಂದು. ಏನತ್ಗೆ ಹಾಳಾಗಿ ಹೋಗು ಅಂತ ಹೇಳ್ತಾ ಇದೆಯಾ? ಯಾಕ ನಾನು ಏನು ಮಾಡಿದ್ದೀನಿ ನಿಂಕ? ಏನಕ್ಕೆ ಹೋಗೋದಾ? ಮನೆ ಹತ್ರ ಬಿದ್ದಿರಕ್ಕಾಗಲ್ಲೇನಾ? ಮೇಲೆ ನಾನು ನಿಮ್ಮ ಮನೆಗೆ ಬರಲ್ಲ. ನಾನು ಚಿಕ್ಕತ್ಗವ್ರ ಮನೆಗೆ ಇರ್ತೀನಿ. ಹೋಗ್ಬಿಟ್ರಿ ಎಲ್ಲರೂ ಹಾಳಾಗಿ ಹೋಗ್ಬಿಟ್ರಿ. ಯಾರು ಬರಬೇಡ್ರಿ ನಮ್ಮ ಮನೆಗೆ. ಎಲ್ಲ ಅಲ್ಲೇ ಇದ್ಬಿಟ್ರಿ. ಚಿಕ್ಕತ್ಗೆ ಏನು ಬೇಕೋ ಅದೆಲ್ಲ ಮಾಡಿರ್ತಾಳೆ ಅಡ್ಗಿಗ್ಲು. ನೀನು ಇದೆಯಲ್ಲ, ನೀನು ಒಂದು ತುತ್ತಿಟ್ಟಕ್ಕೆ ಸಾಯ್ತಾ ಇರ್ತೀಯ ನೀನು. ಚಿಕ್ಕಪ್ಪ ಸರಸ್ವತಿ ಬೈಲೆ. ಚಿಕ್ಕಪ್ಪ ಎತ್ತ ಇದೆ ನೀನು ಇಷ್ಟೇನಿಂದನಾ? ನಾನು ನನ್ನ ಮಗನ ಹುಡ್ಕಕ್ಕೆ ಹೋಗಿದ್ನಿ. ಸಿಕ್ಕರ ಅವಳು? ಇಲ್ಲ ಸಿಕ್ಕಿಲ್ಲ. ಬರ್ತಾರೆ ಹೇಳು, ಇನ್ನೂ ಒಂದ್ಕಿತ ಹೋಗಿ ಹುಡುಕ್ತೀನಿ. ಅಯ್ಯೋ ಹುಡ್ಕಕ್ಕ ಹೋಗ್ರ ನೀನು. ಸುಮ್ಮನೆ ಇಡು, ಬರ್ತಾಳೆ ಅವಳೆ. ಇಲ್ಲ ಅಂತಂದೇಳೆ ನುದ್ದುಡನ್ನ ಕಳ್ಸಿದ್ರೆ ಅವನೇ ಹುಡ್ಕೊಂಡ್ ಬರ್ತಾನೆ. ಹೌದೇನೋ? ರುದ್ರನ್ ಕಳಿಸ್ರೆ ಹುಡ್ಕೊಂಡ್ ಬರ್ತಾನ? ಇನ್ನೇನು ಮೊನ್ನೆ ನಾನು ತಿಕ್ಕೊಂಡು ಕಳೋಬಿಟ್ಟಿದ್ರೆ ಅಲ್ಲಿ ಕಲ್ದ್ರು ನಮ್ಮನ್ನ ನೆಲ್ಕೊಂಬತ್ತೋಡೆ ಚಿತ್ತಪ್ಪ ಕತ್ತಿಕೊಂಡು. ಆನಕ ಏನಾಯ್ತು? ಏನೋ ನುದ್ದುಡನ್ ಬಂದು ಹೊರಬಿಟ್ಟು ನಮ್ಮನ್ನ ಕರ್ಕೊಂಡ್ ಬಂದ್ಬಿಟ್ನ. ಹಂಗಾದ್ರೆ ಇರೋ ರುದ್ರನ ಹೋಗಿ ಕಳಿಸ್ತೀನಿ. ಹೋಗ ಕರ್ಕೊಂಡ್ ಹೋಗ ಅಂತ. ಹೋಗು ಹೇಳೋದು ನುದ್ದುಡ್ಕ. ಸರಿ ಇರು, ಹೋಗಿ ಹೇಳ್ತೀನಿ. ಹಂಗೆ ಗೌಡ್ಚಿಚ್ಚೆ ಒಬ್ಬತ್ತುಳು, ಆಮೇಲೆ ಕಜ್ಜಾಯ, ನವೆ ಉಂಡೆ, ಚಕ್ಕಲಿ, ನಿಪ್ಪತ್ತು ಎಲ್ಲ ಮರವಳೆ ಎತ್ತಿನ ಹೋಗು. ಹಂಗಾದ್ರೆ ಅಂಬೂಜಿದು ಇಟ್ಟು ಸಾರು ಏನು ಬೇಡ ನಂಕ, ನಾನು ಅಲ್ಲೇ ಹೋಗಿ ಒಬ್ಬಟ್ಟು ತಿಂತೀನಿ. ಅಯ್ಯೋ ಈ ಅಂಬೂಜಿದು ಇಟ್ಟು ತಡೆ ಏನಕ ಹೋಗಪ್ಪ. ಒತವತ ಅಂತಾನೆ ಮಾಡಿಕ್ಕಿತ್ತಲೆ, ಅದು ತಿಂದ್ರೂ ಮೈ ಕಿರಿಯಲ್ಲ. ಏನಕ್ಕ ಈ ಅಂಬೂಜಿ ಕೈಲಿ ಊಟ ತಿನ್ನಲ್ಲ ನಾನು ಅಷ್ಟೇ. ಇನ್ಮೇಲೆ ಗೌಡ್ಚಿಚ್ಚೋಳ ಮನೆಗೆ ಊಟ ತಿನ್ನೋದು ನಾನು. ಸರಿ ನಾನು ಓದ್ತೀನಿ ಇರು. ಬಿಡಿನ ಹೋಗು. ದುಡ್ಡು ಕೇಳೋಗು, ಕಡ್ಕೊಂಡ್ ಬಂದ್ಬಿಡ್ತಾನೆ ಚಿಚ್ಚನು ಅನ್ನ ಹೋಗು. ಲೇ ಸರಸ್ವತಿ ಏನೇ ತಡದಿ? ಆಗ್ತೀನಿ ನೋಡು ಕಪಾಳ ಕೇಡು. ಅವಳು ಮಾತ್ರ ನಂಗಿನ್ನ ಸಿಕ್ಕೊಳ್ಳು. ಅವಳನ್ನ ಸಾವಿತ್ರಿ ಅದಕ್ಕೆ ಅಂತೀಯಾ? ನನ್ನ ಸರೋಜಿ ಅಂತೀಯಾ? ಆಗ್ತೀನಿ ನೋಡು ಕಪಾಳ ಕೇಡು. ಆತಿಯ ಕಪಾಳಕ್ಕ. ನಿಮ್ಮ ಅಪ್ಪನ ಆಗ್ತೀಯ ನಾನು ತಿಂತಾ ಇದ್ದೇನೆ. ನಾನು ನಮ್ಮ ಅಮ್ಮನ ಮನೆ ಆಗಿರೋದು. ನಮ್ಮ ಅಪ್ಪನ ಆಗ್ತಿ ತಿಂತಾ ಇಡೋದು. ಮುತ್ತಂಡು ಹೋಗಲೇ ಹೋಗ. ನೋಡ್ದೇನತ್ತೆ ಹೆಂಗ್ ಮಾತಾಡ್ತಾಳೆ? ಅಲ್ಲೇ ಅಷ್ಟು ಒಟ್ಟು ಬೀರೋ ಗಾನ ತಿನ್ನೋ ಬದ್ಲು ನನ್ಕೊಂದು ಎಡೆನ ನೆತ್ಕೊಂಬರಕತ್ತಾ ಇರಲಿಲ್ಲ? ಒಬ್ಬಟ್ಟು ಇಲ್ಲ ರವೆ ಉಂಟೇನೋ ಕಜ್ಜಾಯನೋ ಶಕ್ಲಿಗಳನ್ನ 2 ಕೈಗೆ ಇಟ್ಕೊಂಬರ್ಬೋದಾಗಿತ್ತಲ್ಲ. ನಂಗೂ ಕೊಡ್ಬೇಕಾಗಿತ್ತು. ಕೊರು ನಿಂಕ ಕೊರು. ಕೊರ್ಬಿಡ್ತಾಳೆ ನಿಂಕ ಬೆಲೆ ನಮ್ಗೆ ಆಗಬೇಕು. ಇನ್ನ ಹಳೆ ಕೂತ್ ಬಂದಿದ್ದೀರಿ ನಾವು ತಿನ್ನಕ. ನಾ ತಾಳ್ತಿಡಿ ಅದ್ಬೇಕ ಇದು ನಿಪ್ಪತ್ತು ಚಕ್ಲಿ ನವೆ ಒಂದು ಎಳ ಕವಡಾಗ ಹಾಕೋತಿ. ತಾಳ್ತಿಡಿ ಅದಕ್ಕೆ ತೋಟಕ್ಕೆ ಎತ್ಕೊಂಡು ಹೋದ್ಲು. ತಾಳ್ತಿಡಿ ಅದಕ್ಕೇನೋ ತಿಂತಾಳ ನಾನು ಅಲ್ಲಿ ತಿನ್ನಕ. ನಿಂಗೆ ಮಾತ್ರ ಕೂತ್ಬಿಟ್ಟಾಳೆ. ನೀನು ಅಂಬುಜಿ ಕಳೆ ಮಾಡ್ಕೊಂಡು ತಿನ್ನು. ನಂಗೆ ಒಬ್ಬಟ್ಟೆಳ ತಿನ್ನಿತ್ತು ನಿತ್ಯವತ್ತಲ್ಲಮ್ಮ. ನಾನು ಮುಖ ಹೋಚಿದ್ ನಾನು ಮತ್ತೆ ನಾನು ಬೇಗ ಒಬ್ಬಟ್ರಿ ಎಲ್ಲ ನಾನು ಹೋಗಿಸ್ಕೊಂಬತ್ತೀನಿರೋ ಅವ್ರ ಮನೆಗೆ. ನೀನು ನಂಬ್ಕೊಂಡ್ರೆ 6 ತಿಂಗಳು ವಾಚೆ ಆದ್ರೂ ಮಾಡಲ್ಲ ನೀನು. ಮನೆ ಗೃಹ ಪ್ರವೇಶಕ್ಕೂ ಹೋಗಿಲ್ಲ ನಾನು. ಮನೆ ಗೃಹ ಪ್ರವೇಶದಾಗಿ ಅಂತ ಅಡುಗೆ ಮಾಡಿಸಿದ್ರು ಕೇಳಿದ್ದೇನೆ. ಅಯ್ಯಮ್ಮ ಏನು ಅದೇನೋ ಒಬ್ಬಟ್ಟು, ಚಿತ್ರಾನ್ನ, ವಡೆ, ಪಾಯಸ. ಒಬ್ಬೊಬ್ಬೊಬ್ಬ ಏನು ಅಡುಗೆ ಮಾಡಿಸೋರೆ. ಅದೇನು ಕಂಡ್ಕೊಂಬಿಟ್ರಮ್ಮ ಆ ಅಡುಗೆಗಳೆಲ್ಲನೂ. ನಾನಂತೂ ಒಂದಿಸ್ಕೊ ಊಟ ತಿಂದೋಳೆ ಅಲ್ಲಮ್ಮ. ನಂಗೆ ಇನ್ನೂ ಬೇಕು ಅನ್ನಿಸ್ತು. ನಾನು ದೊಡ್ಡವನ್ನ ತಿನ್ಬಿಟ್ರೆ ನಿಮ್ಗೆ ಯಾರೋ ತಂದ್ಕೊಟ್ಟಿದ್ದ ಊಟ ಎಲ್ಲನೂ. ಇವಳೆ ಸಾವಿತ್ರಿಕ್ ಅಂತ ಎತ್ಕೊಂಬಂದಿದ್ಲು ಸರಸ್ವತಿ. ನಾ ಇಬ್ರು ತಿನ್ಬಿಟ್ರಿ. ನಂಗೆ ನೋಡಿ ಏನೂ ಇಲ್ಲ. ನೀವು ಮಾತ್ರ ಚೆನ್ನಾಗಿ ತಿಂತೀರಿ. ಏನು ಕಲ್ದಿರ್ಲೆ ಒತ್ತುಟಕ್ಕೆ ಎಷ್ಟು ಹುಣ್ಸೆಣ್ಣು ನೀರು ಹಾಕಿ ಚಿತ್ರಾನ್ನ ಮಾಡ್ಕೊಟ್ಟು ತಿಂತೀನಿ ಅಂತ ಕಲ್ದಿರು. ಆ ಕುಟ್ಟಿರೋ ಅರಿಶಿನ ಪುಡಿ ಎಲ್ಲ ಅದೇ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಲ್ದಿರು ತುಪ್ಪನೇ ಹಾಕಿ ಮಾಡ್ಕೊಡ್ತೀನಿ ಕಲ್ದಿರು. ಅಳ್ಬೇಡ ಯಾಕೆ ಕಲ್ತಾ ಇದೆಯಾ?
ಬೇಕು ಹೋಗು ಹುಂಚೆ ಹಣ್ಣು ಚಿತ್ರಾನ್ನ ನಂಗೇನು ಬೇಕಾಗಿಲ್ಲ. ಹೆಂಗು ಮನೆಗ ಬೆಳೆ ಕಳನ ಬೆಲ್ಲ ಅದೇ ಮೈದಾ ಹಿಟ್ಟು ತರ್ಸ್ಕೊಂತೀನಿ ಕಲ್ದಿರಿದೆ. ಅಳ್ಬೇಡ, ಏನು ಕಂಗಲ್ತಾ ಇದೆಯಾ? ಹಣ ಮರ್ಯಾದೆ ತೆಗೆದು ಬಿಡ್ತೀರಾ. ಲೇ ಸರೋಜಿ, ಯಾಕೆ ಅಳ್ತಾ ಇದೆಯಾ? ಏನೋ ಮುಂದೆ ಮಗನೆ ಯತ್ನಾಶಾಗ ಹೋಗಿದ್ದೆ? ಯಾವಳಿಂದ ಹೋಗಿದ್ದೆ? ಯಾವಳು ನೋಡಕ್ ಹೋಗಿದ್ದೆ? ಹಾಂ, ಯಾವಳ ಬಟ್ಟಿಗೆ ಹೋಗಿದ್ದೆ? ಯಾವಳ ಸೀರೆಗಳಿಗೆ ಹೋಗಿದ್ದೆ? ಯತ್ನಾಶಾಗ ಹೋಗಿದ್ದ? ಲೇ ನಿಲ್ಸಲೇ ಏನೇ ಬಾಯ್ಗೆ ಬಿಡ್ಬಿಲ್ದಂಗೆ ಹಿಂಗೆ ಮಾತಾಡ್ತಾ ಇದೆಯಾ? ಹಾಂ, ಎತ್ತೆ ಹೋಗ್ಲಿ ನಾನು? ತೋಟದ ಹತ್ರ ಇದ್ನಿ, ಇವಾಗ ಚಿಕ್ಕವನು ಸಾವಿತ್ರಿ ಬಂದ್ರು, ಅದಕ್ಕೆ ನಾನು ಮನೆ ಹತ್ರಕ್ಕೆ ಬನ್ನಿ ಊಟ ರಸ್ ತಿನ್ಬಿಟ್ಟು ಹೋಗೋಣ ಅಂತ. ಏನೇ ಇದು ಹಿಂಗೆ ಮಾತಾಡ್ತಾ ಇದೆಯಾ? ನಿಂಗೆ ಯಾವಾಗ ನೋಡು ಬೇರೆ ಹೆಂಗ್ಸ್ರ ಮೇಲೆ ಕಣ್ಣು ಕಟ್ಕೊಂಡಿರೋ ಎಂಟ್ರು ಹೆಂಗಾನ ಅಳ್ಬಿದ್ದು ಹೋಗ್ಕೊಂಡ್ಲಿ, ಅವಳು ಹೆಂಗಾನ ಇಟ್ಕೊಂಡ್ಲಿ, ಅವಳು ಬೇಕಾಗಿಲ್ಲ ನಿಕ ಕಂಡೋರ ಹೆಂಗ್ಸ್ರ ಬೇಕು ನಿಕ ಕಣ್ಮುಂಡೆ ಮಗನ್ಕ. ಅಯ್ಯೋ ಕರ್ಮುವೆ, ಏನಾಯ್ತು ಏನಾಯ್ತಂತ ಹೇಳಿ. ಯಾಕೆ ಯಾರೇನೋ ಬೈದ್ರೇನೆ? ನನಗೆ ಬೈತಾರೆ ಯಾರೇನ? ನಂಗೆ ಏನೋ ಬೇಕು ತಂದ್ಕೊಡ್ತೀನಿ ಅಂತಂದ್ರೆ ನಾನು ಹೇಳ್ತೀನಿ. ಅದೇನು ಹೇಳು ತಂದ್ಕೊಡ್ತೀನಿ ಹೇಳು. ನಿಮ್ಮ ಚಿಚ್ಚವ್ರ ಮನೆಗ ಕಜ್ಜಾಯಿಗಳು ಒಬ್ಬಟ್ಟುಗಳು ಇನ್ನೂ ಏನೇನೋ ಅಡುಗೆ ಮಾಡೋರಂತೆ. ಸರಸ್ವತಿನ ಚಿಕ್ಕವನ್ನ ನಿಮ್ಮ ಅಪ್ಪನ್ನ ಸಾವಿತ್ರಿನ ಎಲ್ಲ ಕರ್ಕೊಂಡು ಹೋದ್ರು. ನನ್ನ ಮಾತ್ರ ಯಾರು ಕೂಗಿಲ್ಲ. ಓ ಅಷ್ಟೇನಾ? ನಮ್ಮ ಅಮ್ಮನ ಮಾಡಿರ್ತಾಳೆ ಬಿಡು, ತಿಂದ್ರೆ ಆಯ್ತು. ಅದಕ್ಕೆ ಹಂಗೆ ಬರತ್ತಾ ಇದೆಯಾ? ನಿಮ್ಮ ಅಮ್ಮನ ಮಾಡಿರ್ತಾಳೆ ಬಂಕರಾಗ್ದಳು. ಏನು ಮಾಡಿರ್ತಲ್ಲ ನಿಮ್ಮ ಅಮ್ಮನು. ಈಗ ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಹೇಳು ಮಾಡ್ತೀನಿ. ನಿಮ್ಮ ಅಮ್ಮನಿಗೂ ಮಾಡ್ತೀಯಾ? ನಮ್ಮ ಅಮ್ಮನಿಗೂ ಮಾಡ್ತೀನಿ ಹೇಳೆ. ಇದೇ ಹೋಗ್ಬಿಟ್ಟು ಇಟ್ಲು ಬಾಗ್ಲಾಗಿಂದ ನಿಮ್ಮ ಚಿಚ್ಚರ್ ಮನೆಗ ಒಂದಷ್ಟು ಒಬ್ಬಟ್ಟುಗಳು ಏನೇನು ಮಾಡೋರು ಅವೆಲ್ಲ ಕವರ್ ಹಾಕೊಂಡು ಎತ್ಕೊಂಬಂದು ಕೊಡ್ಬೇಕು. ಇವಾಗ ನಂಗೆ ಬೇಗ ಬೇಕು. ಲೇ ಅದು ಬಿಟ್ಟು ಬೇರೆ ಏನೇನೋ ಕೇಳಿ ಮಾಡ್ತೀನಿ. ಅಲ್ಲೇ ನಾನು ಹೋಗಿ ಅವ್ರ ಮನೆಗೆ ಹೆಂಗೆ ಎತ್ಕೊಂಬರ್ಲಿ ಕಲ್ತಂದ? ಹೋಗಿ ಕೇಳಿ ಈಸ್ಕೊಂಬ ಹೋಗು. ಅಯ್ಯೋ ನಾನು ಹೋಗಲ್ಲಮ್ಮ, ನಮ್ಮ ಅಮ್ಮನ ಬೈತಾಳೆ ಏನಕ್ಕೆ ಅವ್ರ ಮನೆಗೆ ಹೋಗೋದು ಅಂತ. ನಾನು ಹೋಗಲ್ಲ. ಈಸ್ಕೊಂಬಂದು ಕೊಡ್ತಿಲ್ಲ ಇವಾಗ ನೀನು. ನಮ್ಮ ಅಮ್ಮನಾಗಿದ್ದಿದ್ರೆ ನನಗೆ ಏನು ಬೇಕೋ ಎಲ್ಲ ಮಾಡಿಕೊಡು. ನಾನು ಇನ್ನೂ 2 ದಿವಸ ಅಲ್ಲೇ ಇರ್ತೀನಿ ಅಂತಂದೆ. ಇಲ್ಲ ಇದು ಅಂದ್ಬಿಟ್ಟು ಈಗ ಒಳ್ಳಂಕ ಅಳ್ಬೇಡ ಕಲ್ದಿರಿದ. ನೀನು ಹೊಟ್ಟೋಗ ಅಳ್ಬೇಡ ಕಲ್ದಿರಿದು. ಹೋಗಿ ಎತ್ಕೊಂಬಂದು ಕೊಡ್ತೀನಿ. ಹೋಗು ಎತ್ಕೊಂಬ ಹೋಗು. ನೀನಾಗಾನ ಇವಾಗ ಎತ್ಕೊಂಬಂದು ಕೊಡಿಲ್ಲ ಅಂದ್ರೆ ನಿಮ್ಮ ಅಮ್ಮನ ನೆಗೆದು ಬಿದ್ದು ಹೋಗ್ತಾಳೆ. ಏಯ್ ಏನೇ ನಮ್ಮ ಅಮ್ಮನ ಹಂಗಂತ್ಯಾ? ನಮ್ಮ ಅಮ್ಮನ ಯಾಕೆ ನೆಗೆದು ಬಿದ್ದು ಹೋಗ್ತಾಳೆ? ಎತ್ಕೊಂಬಂದು ಕೊಡ್ತೀನಿ ಕಲ್ದಿರಿರೋ. ನೀನು ಎತ್ಕೊಂಬಂದು ಕೊಡೋ ಗಂಟೆ ನನ್ನ ಊಟನೇ ತಿನ್ನಲ್ಲ. ಸರಿ ಎತ್ಕೊಂಬಂದು ಕುಗ್ತೀನಿ. ಯಾವತ್ತೂ ಅವ್ರು ಅಡಿಗೆ ಮನೆ ಕಡೆ ಹೋಗಿಲ್ಲ. ಇವಾಗ ಹೆಂಗೆ ಹೋಗಿ ಕಲ್ತನ ಮಾಡೋದು? ಏನು ಮಾಡ್ತೀಯ? ನಾನು ಹಂಗಂತ ತಿಳಿದು ನಂಗೆ ಬೇಗ ಬೇಕು ಎತ್ಕೊಂಬ. ಸರಿ ಇರು ಎತ್ಕೊಂಬರ್ತೀನಿ. ನನ್ನ ಗಂಡು ಒಳ್ಳೆಯವನು. ಅವಳು ಚಿತ್ರಂಗಿ ಸುನಂದಿ ಅವಳೇ ಏನೋ ಕಿತಾಪತಿ ಮಾಡಿರೋದು ನೋಡು. ನಂಗೋಸ್ಕರ ಕಲ್ತನ ಮಾಡಕ್ಕೆ ಹೋದವನೇ ಪಾಪ. ಎತ್ಕೊಂಬರ್ಲಿ ಎಲ್ಲ ನಾನೇ ಮುಚ್ಚಿಕೊಂಡು ತಿಂತೀನಿ. ನಾವು ಮತ್ತೆ ಕೊಂದು ಕೊಡಲ್ಲ ಕಣ್ಮುಂಡೆ. ಅದು ಮಾಡಿರ್ತೀನಿ ಇದು ಮಾಡಿರ್ತೀನಿ ಅಂತೇಳಿ ಬಂಕರಾಗ್ತಾಳೆ. ಯಾವಾಗ ನೋಡು ಬಸ್ ಸಾರು ಸೊಪ್ಪು ಸಾರು ಹುಳಿ ಕಳ್ಸಾರು ಅವರೇ ಕಳ್ಸಾರು. ಇದು ಬಿಟ್ಟರೆ ಬೇಳೆ ಕಾಳಾಕಿ ಒಂದು ದಿವಸನೂ ಸಾರು ಮಾಡ್ದೋಳಲ್ಲ. ಮಾಡಿಕ್ಬಿಡ್ತಾಳೆ ಅವಳ ಮಕ್ಕ. ಜಯಮ್ಮ ಅವಳೇನು ಒಳಗೆ ಇದ್ದಂಗೆ ಒಳ್ಳೆ ಯಾಕೆ ಕೂಡ ಮಾತಾಡ್ತಾ ಇದ್ದಂಗೆ ಒಳ್ಳೆ ಬಾವು ಜಯಮ್ಮ ಯಾಕ ನಮ್ಮನ ಮುಂದೆ ಬಂದು ಜಯಮ್ಮ ಅನ್ಬೇಕಂತವನೇ ಇವನಟ್ಟುತ್ತದ? ಯಾಕಪ್ಪ ಪಾಪಣ್ಣ ಏನಕ್ಕೆ ಬಂದಿರೋದು ನಮ್ಮನೆ ಹತ್ರಕ್ಕ? ವಾ ಶೆಟ್ರಂಗದಾಗ ಊರ್ಕಿ ಒಂದು ತಕೊಂಬನ್ನೆ. ಒಂದು 2 ನೀರು ಕೊಡಮ್ಮ, ನೀರು ಕುಡಿಬೇಕು. ಅಯ್ಯ ಹೋಗು, ಕುಡಿಯೋ ನೀರು ಬಾಯಿ ಹತ್ರಕ್ಕೆ ಹೋಗಿದ್ವಿ. ಏನು ಜನಕ್ಕೆ ತುಂಬ ಹೋಗೋರೆ. ನಮ್ಮ ಮನೆಗೆ ಒಂದು ತೊಟ್ಟು ನೀರಿಲ್ಲ. ಹೋಗ ಅವ್ರ ಮನೆಗೆ ಹತ್ರ 2 ಮನೆ ಹತ್ರ ನಾಯಿಸ್ಕೊಂಡು ಕುಡಿ ಹೋಗು. ಕುಡಿಯೋ ನೀರು ಇಕ್ಕಿದಿರ್ತೀರಿ ಅವು ಕೊಡಮ್ಮ ಒಂದು ಗ್ಲಾಸ್ ನೀರು. ಇಲ್ಲ ಅಂತ ಹೇಳಿಲ್ಲ. ಅದೇನು ಹಂಗಂತ್ಯಾ? ನಾನೇ ಒಳಗೆ ಹೋಗಿ ಎತ್ಕೊಂತೀನಿ ಬಿಡು. ನಿಮ್ಮ ಮನೆಗೆ ಹೋಗೋಕೆ ನಂಗೇನು ದಿಕ್ಲೆ? ನೀನೇನು ದೂರದೋಳೆ ನಮ್ಮಳು ತಾನೇ? ನಿಮ್ಮೊಳೆ ಬಟ್ಕಟ್ಟೆ ನೀನು ಏನ್ರಾಗ ಇಟ್ಕೊಂಬಿಟ್ಟಿದ್ಯಾ ನನ್ನನ್ನು? ಅದೇನು ಮಾತಾಡ್ತೀಯ ಇಷ್ಟು ವಯಸ್ಸಾಗಿ? ಮನೆ ಮರ್ಯಾದೆ ಇಲ್ದೋನು ಎದ್ದೇಳಪ್ಪ ಮೇಲಕ್ಕೆ. ನಮ್ಮ ಮನೆ ಕೇಳಕ್ಕೆ ಬರೋದು ನೀನು. ಇದಕ್ಕೇನು ಕಮ್ಮಿ ಇಲ್ಲ. ಓಹೋ ಜಯಮ್ಮ ಮರಕ್ಕೆ ಮುಪ್ಪಾದ್ರು ಉಳಿಕ್ ಮುಪ್ಪಾತದೆ ನಮ್ಮಮ್ಮ. ಹೋಗಮ್ಮ ಒಂದು ಲೋಟ ನೀರು ತಂದು ಕೊಡಮ್ಮ. ನೀನು ಹಿಂಗೆ ಮಾತಾಡ್ತಾ ಇದೀಯ ಅಂದರೆ ನೋಡ್ಕೊ ಚೆನ್ನಾಗಿರಲ್ಲ. ನಂಗೆ ಪಾಪ ಬರ್ತದೆ. ಎದ್ದೇಳ ಮೆಕ್ಕ ಹೋಗೋ. ಏನಮ್ಮ ನೀನು ನಿನ್ನ ಮಗಳು ಗೌನ್ನ ಜೊತೆಗೆ ಹಾಕೊಂಬಿಟ್ಟು ಶಾನ್ ಬಗ್ರ ಮಗನ ದೊಡ್ಡವನ ಮ್ಯಾಗ ಬಲ್ ದೂರಿಗೆ ಹಾಕಿದ್ರಂತೆ. ಏನು ಸಮಾಚಾರ ಜಯಮ್ಮ? ಲೇ ಸುನಂದೆ ಅಲ್ಲಿ ಕುಡ್ಗೋಲ್ ಗಿಡ್ಗೋಲ್ ಅದನ್ನ ಎತ್ಕೊಂಬ ಹೇಳ್ತೀನಿ. ಹಾಕ್ತೀನಿ ನೋಡಿ ಸರಿಯಾಗಿ.